ನಮಸ್ಕಾರ, ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ರಫೀಕ್ ಅಹಮದ್. ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಜಗಳೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಡಿ ಜಯೇಂದ್ರಪ್ಪ ಅವರ ಅಧ್ಯಕ್ಷತೆಯಲ್ಲಿ ಎಪಿಎಂಸಿ ಆವರಣದಲ್ಲಿ ರಾಗಿ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಲಾಯಿತು. ರೈತ ಸಂಘಟನೆಯ ರೇವಣ ಸಿದ್ದಪ್ಪ ಬಣದ ಜಗಳೂರು ತಾಲೂಕು ಅಧ್ಯಕ್ಷರಾದ ಆಕನೂರು ನಿಂಗಪ್ಪರವರು ನಮ್ಮ ಮಾಧ್ಯಮದ ಜೊತೆ ಮಾತನಾಡಿದರು. ತಾಲೂಕಾಧ್ಯಕ್ಷ ನಿಂಗಪ್ಪರ ಅಂತ ರೇವಣ ಸಿದ್ದಪ್ಪನ ಬಣದ ನಾವು ಹೇಳಿ ಸರ್. ಆದರೂ ನಮ್ಮ ಜಗಳೂರು ತಾಲೂಕು ಖರೀದಿ ಕೇಂದ್ರ ಇವತ್ತು ನಾವು ಓಪನ್ ಮಾಡಿದ್ವಿ. ನಮ್ಮ MLA ಸಾಹೇಬರು, ನಮ್ಮ ರೈತರು, ನಮ್ಮ ಮಾಧ್ಯಮದವರು ಎಲ್ಲರೂ ಸೇರಿ ನಾವು ಇವತ್ತು ಓಪನ್ ಮಾಡಿದ್ವಿ. ನಮಗೆ ನಮ್ಮ ರೈತರಿಗೆ ಒಳ್ಳೇದಾಗ್ತದೆ. ಇದೇ ಥರ ನಮ್ಮ APC ಮಾರ್ಕೆಟ್ ತಡಾದಿದ್ದರೆ ನಮ್ಮ ರೈತರು ಜಗಳೂರು ತಾಲೂಕು ರೈತರು ಖರೀದಿ ಕೇಂದ್ರ ಇಲ್ಲದ್ರೆ ಮಾರ್ಕೆಟ್ನಾಗ ಬರೀ 2,500-3,000 ಒಳಗೆ ಖರೀದಿ ಮಾಡ್ಕೊಂತಿದ್ರು. ಇವತ್ತು ನಮ್ಮ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಸೇರಿ ಒಂದು ಖರೀದಿ ಕೇಂದ್ರ ಓಪನ್ ಮಾಡಿದ್ದಕ್ಕೆ ಇವತ್ತು ಎಲ್ಲ ರೈತರುಗಳು ಕಲ್ತಾರೆ. ಎಲ್ಲರೂ ಬದುಕಂತಿದ್ದೀವಿ ಸರ್ ನಾವು ಜಗಳೂರು ತಾಲೂಕು ರೈತರು.